ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ. ಈ ಚಿತ್ರರಂಗದಲ್ಲಿ 45 ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ. ಅಂದರೆ ಮೊದಲು ಚೆನ್ನಾಗಿತ್ತು, ಈಗ ಬರ್ತಾ 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 ಥಿಯೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ. ಯಾಕೆಂದರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ. ಟಿ ವಿ ಆನ್ ಮಾಡಿದ್ರೆ ಸಾಕು, ಎಲ್ಲ ಸಿನಿಮಾ, ಡ್ಯಾನ್ಸು, ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ. ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗುವಂಥ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟರ್ಗಳು. ಥಿಯೇಟ್ರಿಗೆ ಬಂದು ನೋಡ್ಬೇಕು ಅವರು. ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ. ಈ ಸರ್ ಸಿನಿಮಾ ತೆಗ್ದಿದ್ದಾರೆ, ಅವರಿಗೆ ದೇವರ ಆಶೀರ್ವಾದ ಇರಲಿ. ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ, ಆವಾಗ ಅಭಿನಯ ಹೀರೋಯಿನ್ ಮಾಡಿದರು. ಆ ಸಿನಿಮಾ ನೋಡ್ಬಿಟ್ಟು ಎಲ್ಲರೂ ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ, ಏನ್ರಿ ಇದು ಹೊಲಸು ಸಿನಿಮಾ ಇಂಥದ್ದು ತೆಗ್ದಾರೆ ಅಂತ ಪಾಪ ಕಾಶಿನಾಥ್ ಅವ್ರು ಸುಮ್ಮನೆ ಬಾಯಿ ತಕ್ಕೊಂಡು ಹಿಂಗೆ ನೋಡ್ತಾ ಇದ್ರು, ನಂದು ಹೊಲಸು ಸಿನಿಮಾನ ಅಂತ. ಆದರೆ ಅದೇ ರಿಕಾರ್ಡ್ ಬ್ರೇಕ್ ಆಯಿತು. ಎಷ್ಟು ಪ್ರದರ್ಶನ ನೀಡ್ತು ಅಂತ ನಿಮ್ಗೆ ಗೊತ್ತಿದೆ. ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ವಲ್ಗರ್ ಅದರಲ್ಲಿ ಉಮಾಶ್ರೀ ಅವರು ಮಾಡಿದರೆ. ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದ ಕೂತ್ಕೊಂಡ್ರೆ ಉಮಾಶ್ರೀಗೆ ಬಂದು ಬೈಯೋರು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು, ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಅಂತ. ಅವಳು ಏನೇ ನಾನು ಅಷ್ಟು ಹೊಲ್ಸು ಮಾಡಿದ್ದೀನ ಅಂತ ನಮಗೆ ಹೇಳೋಳು. ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡ್ಳು. ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ. ಇವತ್ತು ಇವರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡಲಿ, ಈ ಚಿತ್ರ ಯಶಸ್ವಿ ಕಂಡು ಇವರ ಶ್ರಮಕ್ಕೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್. ಈ ಚಿತ್ರ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರ್ ನವನೀತ್ ಲಕ್ಷ್ಮಿ ಅವರ ಪ್ರೊಡಕ್ಷನಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವ್ರಿಗೆ ಹೇಳಿದ್ದೆ ನಾನು. ಆ ಕಥೆನ ನಾವು ಕರೋನಾ ಪೀರಿಯಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ. ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟರಿಸಿದ್ವಿ. ಒಮ್ಮೆ ಜೂನಲ್ಲಿ ಅನಿಸುತ್ತೆ 24ಅಲ್ಲಿ. ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರ್ಲಿಕ್ಕೆ ಸಿದ್ಧಾಗಿದೆ. ಇದೇ ಮೇ ತಿಂಗಳು 2ನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ. ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವಾಗಿ ನಿಂತ್ಕೊಂಡು ಕನ್ನಡ ಚಿತ್ರನ ಬೆಳೆಸೋದಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀನಿ. ಹಾಸ್ಯ ಹಾರರ್ ಅಂದರೆ ಅದರಲ್ಲಿ ಹಾರರ ಇಲ್ಲ. ಆ್ಯಕ್ಚುಲಿ ನಾವು ಏನಂದರೆ ಒಂದು ಕಥೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು, ಸೊ ಹಾಗಾಗಿ ಅದನ್ನು ಪ್ಲೇ ಮಾಡಿದ್ವಿ. ಬಟ್ ಪ್ಯೂರ್ಲಿ ಹಾರರ್ ಅಲ್ಲ, ಇದು ಒಂದು ಕಾಮಿಡಿ ಜಾನರ್ ಅಲ್ಲ. ಈ ಕತೆ ಏನಪ್ಪ ಅಂದರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನಸ್ಕೊಂಡ್ರೆ ಅದು ಎಷ್ಟು ದುಬಾರಿಯಾಗಿರುತ್ತೆ ಟ್ರೂ ಮಾಡ್ಕೊಳಕ್ಕೋಸ್ಕರ ಅಂತ ಅದು ಸ್ಟ್ರಗ್ಲಿಂಗ್ನ ನಾವು ಎಳೆಯಾಗಿ ತೋರಿಸಿದ್ದೀವಿ. ಅದನ್ನು ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ. ಡೋನರ್ ಅಲ್ಲ ಅಂದರೆ ಇದು ಆ್ಯಕ್ಚುಲಿ ಅವನು ವಿಕ್ಕಿ ಒಬ್ಬ ಜಗದ್ ವಿಖ್ಯಾತಿ ಅಂತ ಫುಲ್ ನೇಮ್ ಅದು. ಇತ್ತೀಚೆಗೆ ಕನ್ನಡ ಜಾರಿಗೆ ಅಷ್ಟು ಪೂರ್ತಿ ಕರೆ ಎಲ್ಲ ವಿಕ್ಕಿ ಅಂತ ಕರೆ ಹಾಗಾಗಿದೆ ಅನ್ನೋ ಥರ ಒಂದು ಡೈಲಾಗ್ ಇಟ್ಕೊಂಡು ವಿಕ್ಕಿ ಅಂತ ಮಾಡಿದ್ವಿ. ಡೋನರ್ ಅಲ್ಲ ಅಂದರೆ ಹಿಂದಿ ಡೋನರ್ ಅನ್ನೋದನ್ನ ನಾವು ಇಲ್ಲಿ ಡೋನರ್ ಅಲ್ಲ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ. ಅದು ನಾಟ್ ಎ ಸೀರಿಯಸ್. ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆ್ಯಕ್ಚುಲಿ ಭರತ್ಗಿಂತ ಅವ್ರ ತಂದೆಯವರು. ನಾವಿನ್ನ ಶಾಲೆಗಿದ್ವಿ ಆ ಟೈಮ್ನಾಗೇ ಈಸ್ ಎ ಸ್ಟಾರ್ ನಮ್ಮ ಕಡೆಗೆ, ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ. ಅವರು ಎಸ್ಪೆಷಲಿ ಕಲಿಯುಗದ ಕೊಡಕ ಡೈಲಾಗ್ಸ್ ಆಗಲಿ ಅಥವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ಸು ಅಂತಂದ್ರೆ ನಮಗೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಅದವು. ಊರಾಗ ಒಂದು 5 ಟ್ರ್ಯಾಕ್ಟರ್ ಒಳಗೆ ಇದೇ ನಾಟಕ ಪ್ಲೇ ಆಗೋದು ಅಂದರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್. ಆಮೇಲೆ ಸಿನಿಮಾದಾಗ ಅಭಿನಯಿಸಕ್ಕೆ ಶುರು ಮಾಡಿದ್ರು. ಅವಾಗಲೂ ಭಾಳ ಖುಷಿ ಆಗಿತ್ತು ನಂಗೆ, ಯಾಕಂದ್ರೆ ಅವ್ರ ಟೈಮಿಂಗ್ ಭಾಳ ಇಷ್ಟ ನಂಗೆ. ಕಂಪನಿ ನಾಟಕಗಳು ಸಿಕ್ಕಾಪಟ್ಟೆ ಲೈವ್ಲಿ ಆಗಿ ಇನ್ನೂ ಉಳ್ಕೊಂಡಿರೋದು ನಮ್ಮ ಕಡೆನೇ. ನಮ್ಮ ಬನಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರೇ ನಡೆಯೋದಿಲ್ಲ ಆ ಟೈಮ್ನಾಗ. ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗ 24 hours ಪಿಕ್ಚರ್ ನಡೆಸ್ತಾರೆ ಆ್ಯಕ್ಚುಲಿ. ಅಂದರೆ ದಿನಕ್ಕೆ 4 ಆಟ ಇರೋದು. ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವೆ. ಇಳಕಲ್ ಜಾತ್ರೆ ಇದ್ರೆ, ಬನಶಂಕರಿ ಜಾತ್ರೆ ಇದ್ರೆ. ಬಟ್ ಥಿಯೇಟ್ರಿಗಿಂತ ಜಾಸ್ತಿ ಜನ ಅಲ್ಲಿ ನಾಟಕ ನೋಡಕ್ ಬಂದಿರ್ತಾರೆ. ಆವಾಗಿನ ಟೈಮಿಂದ ಇವಾಗಿನ ಟೈಮ್ವರೆಗೂ ಇಸ್ ಅನ್ಬೀಟಬಲ್ ಸ್ಟಾರ್ ರಾಜು ತಾಳಿಕೋಟೆ ಅವ್ರ ಬಗ್ಗೆ.
ಆ ಒಂದು ಅಭಿಮಾನ, ಆ ಒಂದು ಪ್ರೀತಿಗೆ ನಾನು ಮೊದಲು ಇಲ್ಲಿ ಬರಬೇಕು ಅಂತ ಅನ್ಸಿತ್ತು. ತದನಂತರ ನಮ್ಮ ನಿರ್ದೇಶಕರಾಗಲಿ ಅಥವಾ ನಮ್ಮ ನಾಯಕ ನಟರಾಗಲಿ ಇಬ್ಬರು ಪ್ರೀತಿಯಿಂದ ನೀವು ನಮ್ಮ ಕಡೆದವ್ರು ಇದ್ದೀರಿ, ನೀವು ಬರಬೇಕು ಅಂತ. ಇಲ್ಲ ಯಾರನ್ನಾರು ದೊಡ್ಡವ್ರನ್ನ ಕರೆಸ್ರಿ, ನಾವು ಯಾಕೆ ನಾವು ಇನ್ನು ಈಗ ಬೆಳೆ ಹತ್ತೀವಿ ನಾವು. ಇಲ್ಲೆಲ್ಲ ಬರ್ರಿ ಸರ್, ನೀವು ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ, ಅದು ಪ್ರೀತಿ ಐತಿ ನಮಗೆ, ನೀವು ಬರಬೇಕು ಅಂತ. ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅಂದ್ಕೊಂಡು ಬಂದೆ. ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂಥ ಕಾಂಟೆಂಟು, ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ನ ತುಂಬಿಕೊಂಡಿರುವಂಥ ಒಂದು ಕಾಂಟೆಂಟು. ಸುಮಾರಷ್ಟು ಬರುವಂಥ ಪ್ರತಿ ವಾರನೂ ಬರುವಂಥ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡ್ ಔಟ್ ಆಗಲಿ, ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ, ಇಡೀ ತಂಡಕ್ಕೆ ಶುಭವಾಗಲಿ, ಗೆಲುವಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭರತ್ ಅವ್ರಿಗೆ, ನಮ್ಮ ನಿರ್ದೇಶಕರಿಗೆ ಮತ್ತು ನಿರ್ಮಾಪಕರಿಗೆ ಎರಡನೇ ಸಿನಿಮಾ, ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಆ್ಯಕ್ಚುಲಿ ನಮಗೆ ಭಾಳ ದೂರ ಬೆಂಗಳೂರು ಒಂದು, ನಮ್ಮ ಕಡೆದವ್ರಿಗೆ. ಎರಡನೇದು ಆಬ್ವಿಯಸ್ಲಿ ಅಮ್ಮಂಗೆ ಗೊತ್ತಿರುತ್ತೆ, ಅಂದರೆ ಅಲ್ಲಿಂದ ಇಲ್ಲಿಗೆ ಬರೋಕೆ ಅಲ್ಲಿ ಕಂಪ್ನಿ ನಾಟಕಗಳದು. ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ, ಅಂದರೆ ಈಗ ನಮ್ಮ ನೀನಾಸಂ, ರಂಗಾಯಣ, ಈ ಥರದ ಅಂದರೆ ಅಭಿನಯ ಕಲಿಸೋದಕ್ಕೆ ಅಂತ ತಗೊಂಡ್ರೆ ಆ ಥರದ ರಂಗ ಶಿಬಿರಗಳಾಗೋದಾಗಲಿ, ಇತ್ತೀಚೆಗೆ ತಿಂಗಳ ಒನಪು ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತಾವೋ ಹೊರತು ನಾಟಕ ಶಾಲೆಗಳು ಇಲ್ಲ. ಅಂದರೆ ಆ್ಯಕ್ಟಿಂಗಿಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ಗೆ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು, ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಲ್ಲಿಂದ ಇಲ್ಲಿ ಬರೋದು ಒಂದು ಕನಸು, ಬಂದ ಮೇಲೆ ಅವ್ರ ಕನಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನಸು. ಅದಕ್ಕೆಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತವೆ. ಆ ಹೋರಾಟದ ಹಾದಿಲಿ ಒಂದು ಸಿನಿಮಾ ಮಾಡಿದ್ರೆ ನಿಮ್ಮ ಸಿನಿಮಾ ಒಳ್ಳೇದಾಗಲಿ, ನಿಮ್ಮ ಎಫರ್ಟ್ಸ್ಗೆಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗಲಿ. ವಿಕ್ಕಿ ಸಿನಿಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನಿಮಾನ ಸತತವಾಗಿ 35 ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ. ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಹೊಸದಾಗಿ ಅಂಬಿಗಾಲ್ ಇಡ್ತಾ ಇದ್ದೀನಿ, ನಾಯಕ ನಟನಾಗಿ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಎಲ್ಲರೂ ಹೊಸಬರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ದೀರೋ, ನಾನು ಕೂಡ ಹೊಸಬ. ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕುಡುಕ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ. ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಮೀಡಿಯಾದವ್ರ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನಗೆ ಈ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮೂವಿ ಅನುಭವ ತುಂಬ ಚೆನ್ನಾಗಿತ್ತು. ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದು ಇದರಲ್ಲಿ. ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನನಗೆ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ. ಅದು ಅವ್ರ ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟೆ, ಏನು ಮಾಡಬೇಕೇನು ಅಂತ. ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿಕೊಟ್ಟು, ಇವನ್ ಎಲ್ಲರೂ ಡೈರೆಕ್ಟರು ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇದ್ದರು. ಈ ಅನುಭವ ತುಂಬ ಚೆನ್ನಾಗಿತ್ತು. ಎಲ್ಲರೂ ಮೂವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮೂವಿ ತುಂಬ ಕಾಮಿಡಿ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಿಜವಾಗ್ಲೂ ನೀವು 2 hour ಒಳ್ಳೆ ಎಂಟರ್ಟೈನ್ಮೆಂಟ್ ನಿಮ್ಗೆ ಸಿಗುತ್ತೆ ಅಂತ ಅನ್ಕೋತೀನಿ. ಏನಿ ವಿಕ್ಕಿಯ ತುಣುಕನ್ನು ನಾವು ಇಣುಕು ನೋಡಿದ್ವು. ವಿಕ್ಕಿಯ ತುಣುಕನ್ನು ಇಣುಕು ನೋಡಿದ್ದೀವಿ. ಆ ವಿಕ್ಕಿಯಲ್ಲಿ ಸಾಕಷ್ಟು ಸಾರಾಂಶ ಇದೆ. ಈ ವಿಕ್ಕಿ ಖಂಡಿತವಾಗಿಯೂ ನಿರ್ಮಾಪಕರ ಪಾಲಿಗೆ, ನಿರ್ದೇಶಕರ ಪಾಲಿಗೆ, ಕಲಾವಿದರ ಪಾಲಿಗೆ ಲಕ್ಕಿ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ವಿಕ್ಕಿ ಇಟ್ಸ್ ಬಿಕಮ್ ಲಕ್ಕಿ. ಆ ಹೆಸರಲ್ಲೇ ಲಕ್ಕಿ ಇದೆ. ಅದರಲ್ಲಿ ಗೆದ್ದುಬಿಟ್ಟಿದ್ದೀರ ನೀವೆಲ್ಲ. ಬಹುಶಃ ಈ ಚಿತ್ರ ಗೆಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಗೆಲ್ಲೇ ಬೇಕಿದು. ಹೆಚ್ಚಿಗೆ ಹೇಳ್ಬೇಕು ಅಂದರೆ ಏನು ಈ ಚಿತ್ರದ ನಿರ್ದೇಶಕ ದೀಪಕ್ ಅವರ್ಕರ್. ನಾನು ಇದುವರೆಗೂ ಅವ್ರ ಸಾಲನೆ ಹೇಳಕ್ಕೆ ಬರಲ್ಲ. ಅವತ್ಕರ್ ಇದೆಲ್ಲ ಹೇಳ್ತಾ ಇರ್ತೀನಿ. ಸಾವರ್ಕರ್ ಎಲ್ಲ ಹಾಕ್ತಾ ಇರ್ತೀನಿ. ಯಾಕಂದರೆ ನನ್ನ ಹಾಗೂ ಈ ಚಿತ್ರ ನಿರ್ದೇಶಕರಾದ ದೀಪಕರ ಒಡನಾಟ ಸುಮಾರು ವರ್ಷಗಳಿಂದ ಇದೆ. ನನ್ನ ಸುಮಾರು 20 ಚಿತ್ರಗಳಲ್ಲಿ ಆತ ಸಹ ನಿರ್ದೇಶಕನ ಕೆಲಸ ಮಾಡಿದ್ದಾರೆ. ನೀವು ಕೇಳ್ಬೋದು, ಏನು ಸರ್ ನೀವು ಬರೀ ಭಕ್ತಿ ಚಿತ್ರ ಮಾಡಿದ್ರೆ ನಿಮ್ಮ ಶಿಷ್ಯ ಯಾಕೆ ಭಕ್ತಿ ಬಿಟ್ಬಿಟ್ಟು ಕಮರ್ಷಿಯಲ್ ಮಾಡಿದಾರಲ್ಲ ಅಂತ ಕೇಳ್ಬೋದು. ಕೇಳಬೇಡಿ ದಯವಿಟ್ಟು. ನಾನು ಎಲ್ಲ ಚಿತ್ರದಲ್ಲಿ ನಾನು ಮಾಡೋ ಸಿನಿಮಾಗಳೆಲ್ಲ ಭಕ್ತಿ ಪ್ರಧಾನ ಚಿತ್ರ. ಅದರಲ್ಲಿ ಸುಮಾರು 20-22 ಚಿತ್ರ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ.
ತನ್ನ ಕೆಲಸದಲ್ಲಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಅಚ್ಚುಕಟ್ಟ ಮಾಡ್ತಕ್ಕಂಥ ಧೀಮಂತ ವ್ಯಕ್ತಿನ ಹೇಳಕ್ಕೆ ಖುಷಿ ಆಗುತ್ತೆ. ಇಂಥ ಒಬ್ಬ ನಿರ್ದೇಶಕನಿಗೆ ಅವಕಾಶ ಕೊಟ್ಟಂಥ ನಮ್ಮ ನಿರ್ಮಾಪಕ ಸುರೇಶ್ ಅವರು, ಆಮೇಲೆ ನವನೀತಾ ಮೇಡಮ್ ಅವರು, ಇವರು ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಡೋದು ತುಂಬ ಕಷ್ಟ ಇದೆ. ತುಂಬ ಯೋಚನೆ ಮಾಡ್ತಾರೆ, ಏನಪ್ಪ ಈತನಿಗೆ ನಾವು ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೋ, ನಾವು ಗೆಲ್ತೀವೋ ಸೋಲ್ತೀವೋ, ಆಮೇಲೆ ಬಡ್ಜೆಟ್ ಏನು ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಯಾಕಂದರೆ ಇವತ್ತು ಯಾವುದೇ ಸಿನಿಮಾ ತೊಗೊಂಡ್ರು ಅದಕ್ಕೆ ಬಂಡವಾಳ ಅಂತ ಹಾಕಬೇಕು. ಆ ಬಡ್ಜೆಟ್ ಅನ್ನೋದು ಎಲ್ಲ ಸ್ವಲ್ಪ ಏರುಪೇರು ಆಯಿತು ಅಂದರೆ ಅದು ಹೊರೆ ಬೀಳೋದು ನಿರ್ಮಾಪಕರಿಗೆ. ಹಾಗೆ ಯಾವುದೇ ಒಂದು ಸಿನಿಮಾ ಆದ್ರೂ ಅದನ್ನು ಅಚ್ಚುಕಟ್ಟಾಗಿ ವಿತಿನ್ ದ ಬಡ್ಜೆಟ್, ಒಂದು ಲಿಮಿಟ್ ಅಂತ ಇರ್ತದೆ, ಆ ಲಿಮಿಟಲ್ಲಿ ಮಾಡಿದ್ರೆ ಖಂಡಿತ ಬಡ್ಜೆಟ್ ಹೆಚ್ಚಿಗೆ ಆಗಲ್ಲ. ಅದನ್ನು ನನ್ನಿಂದ ನಮ್ಮ ಶಿಷ್ಯ ದೀಪಕ್ ಕಲ್ತ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರ್ತೀನಿ, ಯಾವತ್ತು ನಿರ್ದೇಶಕ ಆದವನು ಮೊದಲು ಬಡ್ಜೆಟ್ ಯೋಚನೆ ಮಾಡಬೇಕು. ನಿರ್ಮಾಪಕರು ಏನು ಬಡ್ಜೆಟ್ ಹಾಕಿಕೊಟ್ಟಿದ್ದಾರೆ ಆ ಬಡ್ಜೆಟಲ್ಲಿ ಏನು ಮಾಡ್ಬೋದು, ಎಷ್ಟು ಮಟ್ಟಿಗೆ ಮಾಡ್ಬೋದು. ಅಂದರೆ ಬಡ್ಜೆಟ್ ಕಮ್ಮಿ ಇದೆ ಕೂಡ ಸಿನಿಮಾ ಕೆಡ್ದ ಮಾಡಬಾರ್ದು ಅಂತಲ್ಲ, ಯಾವ ರೀತಿ ಮಾಧ್ಯಮ ಅವರು ಮಾತು ಹೇಳಿದ್ರು, ಅದದು ಅನುಭವ ಅಂತ ದೊಡ್ಡ ಸಿನಿಮಾ ಏನಲ್ಲ, ಆದರೆ ಅದು ಯಶಸ್ಸು ಗಳಿಸ್ತು. ಅದು ತುಂಬ ತುಂಬ ಪ್ರಖ್ಯಾತಿ ಆಯಿತು. ಅದರಿಂದ ಕಾಶಿನಾಥ್ ಅವ್ರಿಗೆ ಒಂದು ಸ್ಟಾರ್ ವ್ಯಾಲ್ಯೂ ಸಿಕ್ಬಿಡ್ತು. ಅದೇ ರೀತಿ ನಾವು ಒಳ್ಳೆಯ ಸಿನಿಮಾ ಕೊಟ್ಟಾಗ ಖಂಡಿತ ಅಲ್ಲಿ ಬಜೆಟ್ ಲೆಕ್ಕ ಬರೋಲ್ಲ, ಕಂಟೆಂಟ್ ಲೆಕ್ಕ ಬರುತ್ತೆ. ಆ ಪ್ರಯತ್ನ ನನ್ನ ಶಿಷ್ಯನಾದ ದೀಪಕ್ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ವಿಕ್ಕಿ ಇಟ್ ಬಿಕಮ್ ಲಕ್ಕಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಬಂದ್ಬಿಟ್ಟು ನನಗೆ ದೀಪಕ್ ಸರ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಒಂದು ಟ್ರೈಲರ್ ನಾವು ಮಾಡಿದ್ವಿ ಮೊದಲು, ಆ್ಯಕ್ಚುಲಿ ಈ ಕರೋನಾ ಟೈಮಲ್ಲಿ. ಆ ಟ್ರೈಲರ್ ಇಷ್ಟ ಆಗಿ ತಿರ್ಗಿ ನಾನು ಹುಡ್ಕೊಂಡ್ಬಂದು ದೀಪಕ್ ಸರು ಆಮೇಲೆ ನಮ್ಮ ಧರ್ಮ ಸರ್ ಅವರಿಬ್ಬರು ನಾನು ಹುಡ್ಕೊಂಡ್ಬಂದು ನನಗೆ ಈ ಸಿನಿಮಾ ಚಾನ್ಸ್ ಕೊಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಆಮೇಲೆ ಪ್ರೊಡ್ಯೂಸರ್ ಸರ್ ಅಷ್ಟೇ, ಅವರು ತುಂಬ ಸಪೋರ್ಟಿವ್. ಸೊ ನಮ್ಮ ಟೆಕ್ನಿಷಿಯನ್ ಟೀಮ್ ರಾಮ್ ಅಂತ ಇದ್ದಾರೆ, ಇಲ್ಲಿ ಬಂದಿದ್ದಾರೆ, ಅವರು ಡಬ್ಬಿಂಗ್ಗೆ. ಆಮೇಲೆ DTS ಅಷ್ಟೇ ರಾಮ್ ಅಂತ. ಸೊ ಎಲ್ಲರೂ ಪ್ರೋತ್ಸಾಹದಿಂದ ಈ ಸಿನಿಮಾಗೆ ಥ್ಯಾಂಕ್ಸ್ ಹೇಳ್ಕೊಂಡು ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್. ನನಗೆ ಆ್ಯಕ್ಚುಲಿ ನಾನು ಕೇಸರಿ ನಂದನ ಸಿನಿಮಾಯಿಂದ ಚಿತ್ರಲಹರಿ ಅಂತ ಸಿನಿಮಾ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ನಾವು ವಿಕ್ಕಿ ಅಂತ ಅನೌನ್ಸ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯಿತು. ಅದು ಭರತ್ ಸರ್ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಐ ವಾಸ್ ವೆರಿ ಹ್ಯಾಪಿ. ಮೊದಲನೇದಾಗಿ ನಾನು ನವನೀತ್ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮನ್. ಸೊ ವುಮನ್ ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದು ನಿಂತ್ಕೊಳ್ಳೋದು ತುಂಬಾ ಕಷ್ಟ. ಸೊ ಅದರಲ್ಲಿ ಅವ್ರು ನಿಂತ್ಕೊಂಡು ಇದು 2ನೇ ಸಿನಿಮಾ ವೆರಿ ಸ್ಟ್ರಾಂಗ್. ಅದೇ ಪಾಸಿಟಿವ್ ಆಗಿ ಸುರೇಶ್ ಸರು ನಿಂತಿದ್ದಾರೆ ಅವ್ರ ಜೊತೆ. ಸೊ ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.